ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಯತ್ನಾಳ್ಗೆ ಕೈ ಕೊಟ್ರಲ್ಲ ಆಪ್ತರು, ಪರಮಾಪ್ತರು, ಅತ್ಯಾಪ್ತರು ಅಂತ ಯಾರು ರೆಬಲ್ ಟೀಮಲ್ಲಿ ಗುರ್ತಿಸ್ಕೊಂಡಿದ್ರಲ್ಲ, ಘಟಾನುಘಟಿ ನಾಯಕರೇ ನನ್ನ ಜೊತೆಗಿದ್ದಾರೆ ಅಂತ ತಾನೇ ಯತ್ನಾಳ್ ಅಬ್ಬರ ಆರ್ಭಟ ಜೋರಾಯಿತು. ಇತ್ತೀಚೆಗೆ ಅವ್ರಿಗೆ ಬಲ ಇತ್ತು. ಪಂಚಮಸಾಲಿ ಹೋರಾಟದಿಂದ ಖಂಡಿತ ಅವರ ಕೈ ಗಟ್ಟಿಯಾಯಿತು. ಯತ್ನಾಳ್ ಒಬ್ಬ ಭರವಸೆ ಇಡುವಂಥ ನಾಯಕ ಅನ್ನುವಂಥ ಮಾತುಗಳು ಶುರುವಾದವು. ರಾಜ್ಯದಲ್ಲಿ ಸಖತ್ ಜನಪ್ರಿಯತೆ ಸಿಕ್ತು, ಎಲ್ಲ ಸರಿ. ಆದರೆ ಅವರ ಆರ್ಭಟ ಜಾಸ್ತಿ ಆಗಿದ್ದು ಯಾವಾಗ ಅವರ ಜೊತೆಗೆ ವಿಜಯೇಂದ್ರ ವಿರೋಧಿ ಟೀಮ್ ಬಂದು ಸೇರ್ಕೊಂಡಾಗ ಅಲ್ವಾ. ರಮೇಶ್ ಜಾರಕಿಹೊಳಿ ಸೇರಿಕೊಂಡ್ರು. ಅವರೊಬ್ಬರು ಪ್ರಮುಖ ನಾಯಕರೇ ಆಗಿದ್ದಾರೆ. ಬೇರೆ ಬೇರೆ ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, BP ಹರೀಶು, ಲಿಂಬಾವಳಿ, ಸುಮಾರು ಜನ ಸೇರ್ಕೊಂಡ್ರಲ್ಲ, ಸೀನಿಯರ್ಸು ಜೂನಿಯರ್ಸು ಎಲ್ಲ. ಆಗ ಬಲ ಬಂತು. ನನ್ನ ಜೊತೆಗೆ ವಿಜಯೇಂದ್ರನ್ಗಿಂತ ಜಾಸ್ತಿ ಜನ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಲೆಕ್ಕ ಇಟ್ಟು ಕುಡ್ಗೋಕೆಲ್ಲ ಶುರು ಮಾಡಿದ್ರು. ಕೊನೆಗೆ ಅತಿರೇಕಕ್ಕೆ ಹೋಗಿ ಯತ್ನಾಳ್ ವಿರುದ್ಧ ಮಾತ್ರ ಕ್ರಮ ಆಯ್ತಲ್ವ. ಈಗ ನೋಡಿ ಅತ್ಯಾಪ್ತರೇ ಕೈ ಕೊಟ್ರಲ್ಲ ಅನ್ನೋದು ಗಮನ ಸೆಳೆತಿರುವಂಥ ಬೆಳವಣಿಗೆ. ಮತ್ತೊಂದು ಕಡೆ ಮೋದಿಗೆ ಸೆಡ್ಡು ಹೊಡೆದ್ರ ಯತ್ನಾಳ್. ಮೋದಿಗೂ ಡೋಂಟ್ ಕೇರ್ ಅಂತಿದ್ದಾರ. ಹಾಗಾದರೆ ಮೋದಿ ಬಂದು ಕೂಡ ಕ್ಷೇತ್ರದಲ್ಲಿ ಕೆಲವು ಕಡೆ ಗೆಲ್ಲಿಸೋಕ್ಕಾಗಲಿಲ್ಲ, ಬಟ್ ನಾನು ಗೆದ್ಕೊಂಡು ಬಂದೆ ಅನ್ನುವ ಮಾತುಗಳು, ಇದೆಲ್ಲವೂ ಹೈಕಮಾಂಡ್ ಕಣ್ಣು ಕೆಂಪಾಗೋದಕ್ಕೆ ಮತ್ತೆ ಮತ್ತೆ ಕೆಣಕದಂಗಾಗ್ತಾ ಇದೆಯಾ? ಇಷ್ಟೆಲ್ಲ ಆದಮೇಲೂ ಸುಮ್ಮನಿರದೆ ಭವಿಷ್ಯದ ಬಾಗಿಲನ್ನು ಬಂದ್ ಮಾಡ್ಕೊಂಡ್ರ ಯತ್ನಾಳ್? ಬೆಳವಣಿಗೆ ಬಗ್ಗೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ಯತ್ನಾಳ್ ಇವತ್ತಂತೂ ಸಿಕ್ಕಾಪಟ್ಟೆ ವಾಗ್ದಾಳಿ ನಡೆಸಿದ್ದಾರೆ, ಶುರು ಮಾಡಿಬಿಟ್ಟಿದ್ದಾರೆ. ಅವರ ಅಭಿಪ್ರಾಯ ಸಂಗ್ರಹ, ರಾಜ್ಯ ಪ್ರವಾಸ, ನಿನ್ನೆ ಗವಿ ಮಠದಲ್ಲಿ ಸ್ವಾಮೀಜಿ ಅವ್ರನ್ನ ಭೇಟಿ ಮಾಡಿದ್ರು. ಸಮುದಾಯದ ಬಲ. ಇವತ್ತು ವಿಜಯೇಂದ್ರ ವಿರುದ್ಧ, ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮತ್ತೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, 28ಕ್ಕೆ ನಾನೇ ಮುಖ್ಯಮಂತ್ರಿ, ಇವತ್ತು ನಿಮಗೆಲ್ಲ ಜೋಕರ್ ಥರ ಕಾಣಿಸ್ತಿರೋ ನಾನೇ, ಈ ಜೋಕರೇ ಮುಂದೆ ರಾಜ್ಯವನ್ನು ಆಳೋದು ಅಂತೆಲ್ಲ ಸವಾಲು ಹಾಕಿದ್ದಾರೆ. ಯಾವ ಕಾರಣಕ್ಕೂ ಕಾಂಗ್ರೆಸ್ಗೆ ಹೋಗಲ್ಲ ಮತ್ತು BJP ಖಂಡಿತ BJP ನನ್ನ ಪಕ್ಷ, ಅದು ಎರಡನೇ ಮಾತಿಲ್ಲ. ಆದರೆ ಈ ಪಕ್ಷದಲ್ಲಿ ಅಪ್ಪ ಮಗನ ಮಾತು ಕೇಳಿ ನನಗೆ ಅನ್ಯಾಯ ಮಾಡಿದ್ರು, ಪಕ್ಷನಿಷ್ಠನಿಗೆ ಅನ್ಯಾಯ ಮಾಡಿದ್ರು ಅನ್ನೋ ಗುಡುಗು ಮುಂದುವರೆದಿದೆ. ಅಷ್ಟೇ ಅಲ್ಲ, ಯತ್ನಾಳ್ಗೆ ಬಲ ಇದೆಯಾ ಇಲ್ವಾ, ಜನಪ್ರಿಯತೆ ಇದೆಯಾ ಇಲ್ವಾ ಅನ್ನೋದಕ್ಕೆ ಅವರು ಎಕ್ಸಾಂಪಲ್ ಕೊಡ್ತಿದ್ದಾರೆ. ವಿಜಯಪುರದಿಂದ ನಾನು ಬೆಂಗಳೂರಿಗೆ ಹೊರಟ್ರೆ ದಾರಿ ಮೇಲೆ ಬೇರೆ ಬೇರೆ ಹೋಟೆಲ್ಗಳು ಸಿಗ್ತವೆ. ಒಂದೆರಡು ಹೋಟೆಲಲ್ಲಿ ಇಳಿದ್ರೆ, ಊಟ ಮಾಡ್ತಿದ್ರೆ ನಾವು ಬಂದು ವಯಸ್ಸಾದವರೆಲ್ಲ ಮಾತಾಡಿಸ್ತಾರೆ, ಯತ್ನಾಳ್ ಅವರೇ ನಿಮ್ಮ ಮಾತಿನ ವರಸೆ ಸರಿ ಇದೆ, ನಿಮ್ಮ ಮಾತು ಕೇಳ್ಕೊಂಡೆ ನಾವು ಮಲಗೋದು, ರಾತ್ರಿ ನಿಮ್ಮ ಸ್ಪೀಚ್ ನೋಡ್ಕೊಂಡೇ ಮಲಗೋದು, ಹಿಂಗೆಲ್ಲ ಅಂತಾರೆ. ಸೊ ನಾನು ಜನಪ್ರಿಯ ಹೌದಾ ಅಲ್ವಾ, ನಾನು CM ಆಗೇ ಆಗ್ತೀನಿ ಅನ್ನುವಂಥ ಅಬ್ಬರವನ್ನು ಮುಂದುವರೆಸಿದ್ದಾರೆ. ಹೊಸ ಪಕ್ಷದ ಘೋಷಣೆ ಬೇರೆ ಆಯ್ತಲ್ಲ ವಿಜಯದಶಮಿ ದಿನ. ಹೊಸ ಪಕ್ಷ, ಜನ ಅಭಿಪ್ರಾಯ ಸಂಗ್ರಹ ಅದಕ್ಕೆ ಪೂರಕವಾಗಿ ಬಂದರೆ ಅಂತ ಘೋಷಿಸೇ ಬಿಟ್ರು. ಈಗ ಇಲ್ಲೇ ಎಡವಟ್ಟಾಗಿರೋದು ಅವರ ಅತ್ಯಾಪ್ತ ಬಳಗ. ಮೊನ್ನೆ ಅಷ್ಟೇ ಸಿದ್ದೇಶ್ವರ್ ಮನೆಯಲ್ಲಿ ಮೀಟಿಂಗ್ ಸೇರಿದ್ರು. ಉಚ್ಚಾಟಿತ ನಾಯಕನನ್ನು ಕರ್ಕೊಂಡಿದ್ದು ಮೊದಲೇ ಎಡವಟ್ಟು. ಹೈಕಮಾಂಡ್ ಅದ್ರ ಬಗ್ಗೆನೂ ವರದಿ ಕೇಳಿದೆ ಮತ್ತು ಉಳಿದವ್ರ ಮೇಲೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಂಡ್ರು, ಅಚ್ಚರಿ ಇಲ್ಲ. ಮೊದಲ ಬಾರಿಗೆ ಸಂದೇಶ ಕೊಟ್ಟು ಸುಮ್ಮನಾಗಬಹುದು, ಮತ್ತು ರಿಪೀಟ್ ಆದರೆ ಕ್ರಮ ಖಂಡಿತ ಆಗುತ್ತೆ, ಡೌಟೇ ಇಲ್ಲ. ಆ ಮೀಟಿಂಗಲ್ಲಿ ಯತ್ನಾಳ್ಗೆ ಎಲ್ಲರೂ ಏನು ಹೇಳಿದ್ರು, ನೀವು ಇಷ್ಟು ದಿನ ಬೇರೆ ಎಲ್ಲ ಸರಿ ಮಾತಾಡಿದ್ದು ಜಾಸ್ತಿ ಆಯಿತು, ಅದರಿಂದನೇ ಇಷ್ಟು ಕಾಸ್ಟ್ಲಿ ಆಯಿತು ನೋಡಿ. ಈಗ ನೀವು ಒಬ್ಬರೇ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿಲ್ಲ, ನಾವು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಈಗ ಯತ್ನಾಳ್ ಜೊತೆ ಸೇರೋಕ್ಕಿಂತ ಮುಂಚೆ ರಮೇಶ್ ಜಾರಕಿಹೊಳಿಗೆ ವಿಜಯೇಂದ್ರ ಮೇಲೆ ಸಿಟ್ಟಿತ್ತು. CD ಮತ್ತೊಂದು ಏನೇನೋ ಆರೋಪಗಳಿವೆಯಲ್ಲ, ಯಾವ್ದು ಸುಳ್ಳು ಯಾವ್ದು ಸತ್ಯ ಅನ್ನೋದು ಬೇರೆ, ಆದರೆ ಸಿಟ್ಟಂತೂ ಇತ್ತು. ಹೊರಗೆ ಹಾಕಿರಲಿಲ್ಲ, ಹೇಗೋ ಪಕ್ಷದಲ್ಲಿ ಹೊಂದ್ಕೊಂಡು ಹೋಗ್ತಾ ಇದ್ರು. ಎಲ್ಲ ನಾಯಕರ ಕಥೆನೂ ಅಷ್ಟೇ. ಈಗ ಯತ್ನಾಳ್ ಸ್ಟೈಲಲ್ಲೇ ಮಾತಾಡೋಕೆ ಹೋದ್ರು ಅಥವಾ ಯತ್ನಾಳ್ ಜೊತೆ ಸೇರಿ ಆ ಗಾಳಿ ಬೀಸ್ತೋ ಎಲ್ಲ ವಾಚಾಮಗೋಚರವಾಗಿ ವಾಗ್ದಾಳಿ ನಡೆಸಿ ಈಗ ಇರಂಗೂ ಇಲ್ಲ ಬಿಡಂಗೂ ಇಲ್ಲ ಅನ್ನುವಂಥ ತ್ರಿಶಂಕು ಸ್ಥಿತಿಯಲ್ಲಿ ಸುಮಾರು ಜನ ಸಿಕ್ಕಾಕ್ಕೊಂಡಿದ್ದಾರೆ. ಈಗ ಅದನ್ನೇ ಹೇಳಿದ್ದು ಮೊನ್ನೆ ಮೀಟಿಂಗಲ್ಲಿ, ನೀವು ಅತಿಯಾಗಿ ಮಾತಾಡ್ಬಿಟ್ರಿ, ಅದೇ ನೆಗೆಟಿವ್ ಆಗಿದ್ದು. ಇನ್ನು ಮುಂದಾದರೂ ನಾವು ಬರೀ ಕೆಲಸ ಮಾಡ್ಕೊಂಡು ಹೋಗೋಣ, ನಮ್ಮ ಹೋರಾಟ ವಿಜಯೇಂದ್ರ ವಿರುದ್ಧ ಮುಂದುವರಿಲಿ, ಬಟ್ ಮಾತು ಬೇಡ, ಕೆಲಸ ಮಾಡಿ ಹೈಕಮಾಂಡೇ ತಿರುಗಿ ನೋಡೋ ರೀತಿ ಮಾಡಿದ್ರೆ ಅಲ್ವಾ ಬೆಲೆ ಅಂತ ಪಾಠ ಮಾಡಿ ಕಳಿಸಿದ್ದಾರೆ. 3-4 ತಿಂಗಳು ಸುಮ್ಮನಿರಿ, ನಾವು ನಿಮ್ಮನ್ನು ವಾಪಸ್ ತಗೊಳ್ಳೋ ನಿಟ್ಟಿನಲ್ಲಿ ಹೆಂಗಾದರೂ ಹೈಕಮಾಂಡ್ ಜೊತೆ ಮಾತಾಡ್ತೀವಿ, ಹೊಸ ಪಕ್ಷ ಗಿಕ್ಷ ಅಂತ ಬಾಯಿ ಬಿಡೋಕ್ಕೂ ಹೋಗಬೇಡಿ ಅಂತೆಲ್ಲ ಹೇಳಿದ್ದಾರೆ. ಅದೇ ರೀತಿ ರೆಬಲ್ ಬಣದ ನಾಯಕರು ಕೂಡ ಮೀಡಿಯಾ ಮುಂದೆ ಅದೇ ಹೇಳ್ತಿದ್ದಾರೆ, ಛೇ ಅವ್ರು ಹೊಸ ಪಕ್ಷ ಎಲ್ಲ ಕಟ್ಟಲ್ಲ, BJPಲೇ ಇರ್ತಾರೆ, ಅವರು ಕರ್ಕೊಂಡು ಬರ್ತೀವಿ, BJPಯಲ್ಲೇ ಮುಂದುವರಿತಾರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಿದ್ರೆ, ಯತ್ನಾಳ್ ಮಾತ್ರ ಬೇರೆ ದಾರಿ ಹಿಡಿದ್ಬಿಟ್ಟಿದ್ದಾರೆ. ನಾನು ಯಾಕೆ ಪಕ್ಷ ಕಟ್ಟಬಾರ್ದು, ನನಗೆ ಜನಪ್ರಿಯತೆ ಇಲ್ವಾ, ಹೋದಲ್ಲಿ ಬಂದಲ್ಲಿ ಮಾತಾಡಿಸ್ತಾರೆ, ನನ್ನ ಸ್ಪೀಚ್ ಕೇಳ್ಕೊಂಡೆ ರಾತ್ರಿ ಮಲಗ್ತಾರೆ. ಕಳೆದ ಎಲೆಕ್ಷನ್ನಲ್ಲಿ
ಮೋದಿನೇ ಬಂದು ಪ್ರಚಾರ ಮಾಡಿದ ಕ್ಷೇತ್ರನೇ ಸೋತಿದೆ BJP. ಬಟ್ ಎಷ್ಟೆಲ್ಲ ಸಂಚು ಮಾಡಿದ್ಮೇಲೂ ನನ್ನನ್ನು ಗೆಲ್ಲಿಸಿದ್ರು ವಿಜಯಪುರದ ಜನ ಅಂತ ಮೋದಿಗೆ ಸೆಡ್ ಹೊಡೆದಂತೆ ಕೂಡ ಕಂಡು ಬಂತು. ಸೊ ಇದೆಲ್ಲವೂ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿ ಆಗ್ತಿದೆಯಾ? ಈಗ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ ನೋಡಿ, ಎಲ್ರಿಗೂ ಸೇಫ್ ಗೇಮ್ ಅನಿವಾರ್ಯವಾಗಿಬಿಟ್ಟಿದೆ ಅವರವರ ಅಸ್ತಿತ್ವಕ್ಕೆ. ನೇರವಾಗಿ ಹೇಳ್ತಿದ್ದಾರೆ ರಮೇಶ್ ಜಾರಕಿಹೊಳಿ, ಯತ್ನಾಳ್ ಪಕ್ಷ ಕಟ್ಟಿದ್ರೆ ನಾವು ಹೋಗಲ್ಲ, ನಾವು BJP ಬಿಟ್ಟು ಅವ್ರ ಪಕ್ಷಕ್ಕೆ ಹೋಗಲ್ಲ ಅಂತ. ಮತ್ತೆ ಹಿಂದುತ್ವದ ಪಕ್ಷ ಮತ್ತೊಂದು ಯಾಕೆ ಬೇಕು? BJP RSS ಸಾಲದ ಹಿಂದುತ್ವಕ್ಕೆ ಅನ್ನುವ ಸವಾಲನ್ನು ಹಾಕಿದ್ದಾರೆ, ಪಾಠವನ್ನು ಮಾಡಿದ್ದಾರೆ. ನಾವು ಬೆಂಗಳೂರಲ್ಲಿ ಅವತ್ತು ಮೀಟ್ ಆಗಿದ್ದೆ, ಲಾಸ್ಟ್ ಮತ್ತೆ ಮೀಟ್ ಆಗಿಲ್ಲ ಯತ್ನಾಳ್ನ ಅಂತ ಹೇಳುವ ಮೂಲಕ ಯತ್ನಾಳ್ ನಡವಳಿಕೆಯಿಂದ ಬೇಸತ್ತು U-ಟರ್ನ್ ತಗೊಂಡ್ರ ಆಪ್ತರೇ ಕೊಡ್ತಿರುವ ಆಘಾತ ನೋಡಿ ಉಚ್ಚಾಟಿತ ನಾಯಕ ಯತ್ನಾಳ್ ಅವ್ರಿಗೆ. ಕೆಲವೊಂದು ಮಾಧ್ಯಮ ಬಂದದ್ದು ಬೇರೆ ಇದೆ. ನಾವು ಬೆಂಗಳೂರು ಸಭೆ ಆದ ನಂತರ ವಾಪಸ್ ಭೇಟಿಯಾಗಿಲ್ಲ, ಅದು ಚರ್ಚೆ ಮಾಡೋದು. ಒಂದು ನೀವು ಫಸ್ಟ್ ಪರಿಸ್ಥಿತಿ, ಯಾವುದೇ ಪರಿಸ್ಥಿತಿನ BJP ಬಿಡೋಲ್ಲ. BJPಯಲ್ಲೇ ನಾವು ಮುಂದುವರಿತೀವಿ. ಯತ್ನಾಳ್ ಅವರು BJP ಮುಂದುವರಿತಾರೆ. ನಾ ಬೇರೆ ಪಕ್ಷ ಕಟ್ಟೋದು ಅನ್ನೋದು ನನಗೆ ಇಲ್ಲ. ನೀವು ಮಾಧ್ಯಮ ಸೃಷ್ಟಿ ಮಾಡಿ ಅನ್ನಿಸ್ತದೆ. ಬಟ್ ನಾವು ಭಾರತೀಯ ಜನತಾ ಬೇರೆ ಪಕ್ಷ ಬಿಟ್ಟು ಹೋಗಲ್ಲ. ನಮ್ಮ ಟೀಮ್ ಬೇರೆ ಪಕ್ಷ ಕಟ್ಟುವ ನಮ್ಮ ವಿಶ್ವಾಸ ಇದೆ. ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿಲ್ಲ. ಹಿಂದುತ್ವ BJP RSS ಅದ ಸಾಕು, ಬೇರೆದು ಜೋರ್ತಿಲ್ಲ. ಯತ್ನಾಳ್ ಪಕ್ಷ ಕಟ್ಟಿದ್ರೆ ಏನಾಗ್ತದೆ, ಯತ್ನಾಳದ ಏನು, ಯತ್ನಾಳ ಆರ್ಥಿಕ ಪರಿಸ್ಥಿತಿ ಏನಿದೆ, ಯತ್ನಾಳಿಗೆ ಕಾಂಗ್ರೆಸ್ನಿಂದ ರೊಕ್ಕ ಕೊಡೋರಿದ್ದಾರೆ. ನಾ ಏನು ಮಾಡ್ತೀನಿ, ನನ್ನ ನಿರ್ಣಯ ನನಗೆ ಬಿಟ್ಟಿದ್ದು. ಮತ್ತು ನಾ ಯಾರಿಗೂ ಹೋಗಿ ಕೈಕಾಲು ಮುಗಿದಿಲ್ಲ. ನೀವು ಈಗಾದರೂ ಕೆಲವು ಮಂದಿ ಫೋನ್ ಮಾಡ್ತಾರೆ ನನಗೆ, ನೀವು ಒಂದು ಮಾತು ವಿನಂತಿ ಮಾಡಿಕೊಂಡ್ರಿ ಎಲ್ಲ ಮಾಧ್ಯಮಗಳ ಮೂಲಕ, ಇಲ್ಲ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಪುನರ್ ಪರಿಶೀಲಿಸ್ಬೇಕಂತ. ನಾ ಹೇಳೋದು ನಾವು ಬೇಡ, ನಾನು ಅಯೋಗ್ಯ ಅಂತ ಹೇಳಿ ಅವರೇ ಸರ್ವೆ ಮಾಡ್ಯಾರ ಅಂತ ಹೇಳಿದ್ರೆ ನೀವು ಮಾಧ್ಯಮ, ಆ ಸರ್ವೆ ಪ್ರಕಾರ ನಾ ಅಯೋಗ್ಯ ಇದ್ದಂದ್ರೆ ಬಿಟ್ಬಿಡ್ಲಿ, ನಾವು ಆರಾಮಿರ್ತೇನೆ. ನಾವಂತೂ ಯಾವುದೇ ಸಂದರ್ಭ ಎಂಥದ್ದೇ ಪರಿಸ್ಥಿತಿ ಬಂದರೂ ಪಕ್ಷ ಬಿಡಲ್ಲ ಅನ್ನುವಂಥ ಘೋಷಣೆಯನ್ನ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಎಲ್ಲ ಪ್ರಮುಖ ನಾಯಕರು ಹೇಳ್ತಿರೋದು ಅದೇ. ಈಗ ಅತ್ಯಾಪ್ತರು, ಯತ್ನಾಳ್ ಬಣದ ಆಪ್ತರು ಹೇಳ್ತಿರೋದು ನಾವು ಪಕ್ಷ ಬಿಡಲ್ಲ ಅಂತಿದ್ದಾರೆ. ಮಾತಿಗೂ ಈಗ ಯತ್ನಾಳ್ಗೆ ಅನ್ಯಾಯ ಆಗಿದೆ, ನಾವು ಅವ್ರ ದಾರಿಲಿ ಹೋಗ್ತೀವಿ ಅನ್ನುವಂಥದ್ದು ಯಾರ ಬಾಯಲ್ಲೂ ಬರ್ತಿಲ್ಲ. ನಂಬರ್ 1. ಎರಡನೇದಾಗಿ ಅವರು ಪಕ್ಷ ಕಟ್ಟಲ್ಲ ಅಂತ ಇವರೇ ಹೇಳ್ತಿದ್ದಾರೆ. ಅವ್ರು ಕಟ್ತೀನಿ ಅಂದರೆ ಇವ್ರು ಕಟ್ಟಲ್ಲ, ವಾಪಸ್ ಬರ್ತಾರೆ, ನಾವು ಪ್ರಯತ್ನ ಮಾಡ್ತೀವಿ ಅನ್ನೋ ಮೂಲಕ ಏನು ಡ್ಯಾಮೇಜ್ ಆಗಿದೆಯೋ ಅದನ್ನು ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡೋಣ ಅನ್ನೋ ಪ್ರಯತ್ನ ಈ ಟೀಮ್ನಿಂದ ಆಗ್ತಿದೆ. ಬಿಟ್ಟರೆ ಯತ್ನಾಳ್ ವಹಿಸಿಕೊಂಡಾಗಲಿ, ಅವ್ರು ಹೇಳಿದ್ದಕ್ಕೆಲ್ಲ ತಾಳ ಹಾಕ್ಕೊಂಡಾಗಲಿ, ನಾವು ಅವ್ರ ಜೊತೆಗಿದ್ದೀವಿ ಅಂತಾಗಲಿ ಆ ಮಾತುಗಳು ಮಾತ್ರ ಕಂಡು ಬರ್ತಿಲ್ಲ. ಯತ್ನಾಳ್ ಹೇಳಿಬಿಟ್ಟಿದ್ದಾರೆ. ಸರಿ, ಎಷ್ಟು ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ ಇದ್ದಾರೆ ಈಗ ಯತ್ನಾಳ್ಗೆ ಅನ್ನೋ ಕುತೂಹಲ, ಆ ಚರ್ಚೆ ಶುರುವಾಗಿದೆ ಎಲ್ಲ ಕಡೆ. ಮುಂಬೈ ಕರ್ನಾಟಕದ ಒಂದಿಷ್ಟು ಜಿಲ್ಲೆಗಳು, ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಈ ಕಡೆ ಬಂದರೆ ಕೊಪ್ಪಳ, ಗದಗ, ಒಂದು 6-7 ಜಿಲ್ಲೆಗಳಲ್ಲಿ, ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದ ಒಂದಿಷ್ಟು ಜಿಲ್ಲೆಗಳಲ್ಲಿ ಪಂಚಮಸಾಲಿ ಮತಗಳಂತೂ ಅಲ್ಲಿ ನಿರ್ಣಾಯಕವಾಗಿವೆ. ಪಂಚಮಸಾಲಿಗಳೇ ಹೇಳ್ಕೊಳ್ಳೋ ರೀತಿಯಲ್ಲಿ 1 ಕೋಟಿ ಜನಸಂಖ್ಯೆ ಇದೆ ನಮ್ಮದು ಅಂತ, ಅದಕ್ಕೂ ಅಧಿಕ ಪ್ರಮಾಣದಲ್ಲಿ ಇದ್ದೀವಿ. ಹಾಗಾಗಿ ನಾವು ಬಹಳಷ್ಟು ಕ್ಷೇತ್ರಗಳಲ್ಲಿ ನಿರ್ಣಾಯಕ ಅಂತ. ಕೊನೆಗೆ 8-10 ಜಿಲ್ಲೆಗಳಲ್ಲಂತೂ ನಾನು ಖಂಡಿತ BJPಗೆ ಪೆಟ್ಟು ಕೊಡಬಲ್ಲೆ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ. ಆದರೆ ಇದೇ ರೀತಿ ಮುಂದುವರೆದ್ರೆ, ತಂಡವನ್ನು ಕಳ್ಕೊಂಡು ಬಿಟ್ರೆ, ಅವರು ವರಸೆ ಬದಲಾಗದ ಹೊರತು ಇಲ್ಲಿ ಆಪ್ತರು ಧ್ವನಿಗೂಡಿಸೋ ಹಾಗಿಲ್ಲ. ಪರಿಸ್ಥಿತಿ ಇಕ್ಕಟ್ಟಿಂದಿದೆ ಅವ್ರದ್ದು. ಪಕ್ಷ ಬಿಟ್ಟು ಹೊರಟು ಬಿಟ್ರೆ ಯತ್ನಾಳ್ಗೆ ಇರೋ ಐಡೆಂಟಿಟಿ ಬೇರೆಯವ್ರಿಗಿಲ್ಲ. ಯತ್ನಾಳ್ ಬೆನ್ನ ಹಿಂದೆ ಹೋಗಿಬಿಟ್ರೆ ಏನು ಸಿಗುತ್ತೆ ಅವರಿಗೆ? ಪಕ್ಷದಲ್ಲಿ ಕೊನೆ ಪಕ್ಷ ಅವ್ರ MLA ಆಗಿ ಮತ್ತೊಂದು ಮಗದೊಂದು ಒಂದು ಅಸ್ತಿತ್ವ ಇರುತ್ತೆ. ಇಂಥ ಪಕ್ಷದ, ರಾಷ್ಟ್ರೀಯ ಪಕ್ಷದ ಶಾಸಕ ಅಂತಾದರೂ ಅಸ್ತಿತ್ವ ಇರುತ್ತೆ. ಏನೂ ಸಿಗ್ತಿಲ್ಲ ಅಂತಲೇ ಇವರು ಹೋರಾಟ ಮಾಡ್ತಿದ್ರೆ ಯತ್ನಾಳ್ ಹಿಂದೆ ಹೋಗಿ ಇರೋದನ್ನು ಕಳ್ಕೊಳ್ಬೇಕಾಗುತ್ತೆ. ಸೊ ಯಾರು ರೆಡಿ ಇಲ್ಲ ಹೋಗೋಕೆ. ಯತ್ನಾಳ್ ವರಸೆ ಬದಲಾಗದೆ ಇದ್ರೆ ಅವರು ಏಕಾಂಗಿ ಅನ್ನೋದನ್ನು ಕ್ಲಿಯರ್ ಆಗಿ ಅವರ ಅತ್ಯಾಪ್ತರೇ ಹೇಳ್ದಂಗೆ ಆಯ್ತು. ಈಗ ನಾವ್ಯಾರು ಎಂತಹ ಪರಿಸ್ಥಿತಿ ಬಂದರೂ ಪಕ್ಷ ಬಿಡಲ್ಲ ಅಂತ ಹೇಳುವ ಮೂಲಕ. ಸೊ ಯತ್ನಾಳ್ ಪಕ್ಷ ಕಟ್ಟಿದ್ದೇ ಹೌದಾದರೆ ಎಷ್ಟು ಜನ ಕ್ಯಾಂಡಿಡೇಟ್ ಹಾಕ್ತಾರೆ? ಇತ್ತೀಚಿನ ಯಾರ ಲೆಕ್ಕಾಚಾರ ತಗೊಂಡ್ರು, ಬಂಗಾರಪ್ಪನವರು, ಯಡಿಯೂರಪ್ಪನವರು, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಸುಮಾರು ಜನರ ಪಕ್ಷಗಳು ನೋಡಿದ್ದೀವಲ್ಲ, ಯಾರದ್ದು ತಗೊಂಡ್ರು ಕೂಡ ಸಿಂಗಲ್ ಡಿಜಿಟೇ ಕಂಡುಬಿಡತ್ತೆ. ಘಟಾನುಘಟಿಗಳು ಸಿಂಗಲ್ ಡಿಜಿಟ್ಗೇನೆ ತೃಪ್ತಿ ಪಟ್ಕೊಂಡಿದ್ದಾರೆ. ಬಟ್ ಪಕ್ಷಕ್ಕೆ ಏಟು ಕೊಟ್ಟಿದ್ದಾರೆ. ಅವತ್ತು ಕಾಂಗ್ರೆಸ್ಗೆ ಆಗಲಿ, BJPಗೆ ಯಡಿಯೂರಪ್ಪನವ್ರು ಕೊಟ್ಟ ಪೆಟ್ಟಾಗಲಿ ಏಟು ಬಿದ್ದಿದೆ. ಆದರೆ ಯತ್ನಾಳ್ ಅವರಿಂದ ಆ ಹಂತಕ್ಕೆ ಪಕ್ಷವನ್ನು ಶೇಕ್ ಮಾಡೋದು ಸಾಧ್ಯವಾ ಅನ್ನೋದೊಂದು ಪ್ರಶ್ನೆ ಈಗ ಉಳ್ಕೊಂಡಿರೋದು. ಸೊ ಅವ್ರು ರಾಜ್ಯ ಸುತ್ತಾ ಇದ್ದಾರೆ, ಎಲ್ಲರ ಸಪೋರ್ಟ್ ಸಿಗ್ತಾ ಇದೆ, ದೇಣಿಗೆ ಸಿಗ್ತಿದೆ, ನನ್ನ ಬಳಿ ಎಲ್ಲ ಬಲಗಳು ಒಗ್ಗೂಡ್ತಿವೆ, ಮೋದಿ ಬಂದು ಗೆಲ್ಸೋಕ್ಕಾಗಲಿಲ್ಲ ಬಟ್ ನಾನು ಗೆದ್ದೆ ಅನ್ನೋ ರೀತಿಯಲ್ಲಿ ಈಗ ಮಾತಿನ ವರಸೆ ಮತ್ತಷ್ಟು
ಉಗ್ರವಾಗ್ತಾ ಇದೆ ಅಂದರೆ ಭವಿಷ್ಯದ ಬಾಗಿಲನ್ನೂ ಬಂದ್ ಮಾಡ್ಕೊಳ್ತಿದ್ದಾರಾ ಯತ್ನಾಳ್ ಅನ್ನುವಂಥ ಪ್ರಶ್ನೆ ಚರ್ಚೆಗೆ ಗ್ರಾಸ ಆಗಿದೆ. ಆಪ್ತರೂ ಕೂಡ ಈಗ ಅನಿವಾರ್ಯವಾಗಿ ಅಂತರ ಕಾಯ್ದುಕೊಳ್ಬೇಕಾಗಿದೆ. CM ಆಗ್ತೀನಿ ಅನ್ನೋ ಆತ್ಮವಿಶ್ವಾಸ ಇರೋರು ಯಾರು ದಿನಕ್ಕೊಮ್ಮೆ ನಾನು 28ರ CM ಅಂತ ಹೇಳ್ಕೊಳ್ಳೋದಿಲ್ಲ. ತನ್ನ ಸ್ಟೈಲೇ ಬೇರೆ, ನಾನಷ್ಟು ಜನಪ್ರಿಯ ಅಂತ ಎಲ್ಲ ತಾನೇ ಅನೌನ್ಸ್ ಮಾಡ್ಕೊಳ್ಳೋ ಮೂಲಕ, ನಾನು ಮುಖ್ಯಮಂತ್ರಿ ಅಂತ ತಾನೇ ಅನೌನ್ಸ್ ಮಾಡ್ಕೊಳ್ಳೋ ಮೂಲಕ, ನಾನು ಜೋಕರು ಅಂತ ತಾನೇ ಹೇಳ್ಕೊಳ್ಳೋ ಮೂಲಕ ಅತಿಯಾದಂತಹ ವೇಗಕ್ಕೆ ಬಿದ್ರ ಯತ್ನಾಳ್ ಅವರು ಅನ್ನೋದು ಈಗ ಗಮನ ಸೆಳೀತಿರೋ ವಿಚಾರ. ನೋಡಬೇಕು, ಕಾದು ನೋಡಬೇಕು. ಆಪ್ತರಿಂದ ಅಂತೂ ಸದ್ಯದಲ್ಲಿ ಅವರಿಗೆ ಆಘಾತ ಎದುರಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.